ಹಾಯ್ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂದರೆ ಸೆಕೆಂಡ್ PUC ಫಲಿತಾಂಶ ಪ್ರಕಟ. ಹೌದು, ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ. ಹೌದು, ಅದಕ್ಕಿಂತ ಮುಂಚೆ ಹೊಸಬ್ರು ನೋಡ್ತಾ ಇದ್ದರೆ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ವಿಡಿಯೋಗೂ ಸಪೋರ್ಟ್ ಮಾಡ್ತಾ ಬನ್ನಿ. ಹೌದು, ಆ್ಯಂಡ್ ಇವತ್ತು 11 ಗಂಟೆಗೆ ರಿಸಲ್ಟ್ ಬರುತ್ತೆ ಅಂತ ಹರಿದಾಡ್ತಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ದಿಢೀರ್ ಸೆಕೆಂಡ್ PUC ಫಲಿತಾಂಶವನ್ನು ಪ್ರಕಟ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಏಪ್ರಿಲ್ 3ನೇ ತಾರೀಕು. ಆ್ಯಂಡ್ ಇದು ಫೇಕ್ ನ್ಯೂಸ್, ಯಾರು ಕೂಡ ನಂಬಕ್ಕೆ ಹೋಗ್ಬಿಡಿ, ಫೇಕ್ ನ್ಯೂಸು. ಇದು ಅಪ್ಡೇಟ್ ಬಂದಿಲ್ಲ, ರಾಜ್ಯ ಶಿಕ್ಷಣ ಇಲಾಖೆಯಿಂದ ಇದು ಅಪ್ಡೇಟ್ ಬಂದಿಲ್ಲ. ಇದು ಸುಳ್ಳು ಸುದ್ದಿ ಆಗಿರುತ್ತೆ. ಇದನ್ನು ಏನಪ್ಪ ಅಂದರೆ ಅದೇ ಥರ ಒಂದು ಫೋಟೋವನ್ನು ಕ್ಲಿಕ್ ಮಾಡಿಕೊಂಡು ಡೇಟನ್ನು ಹಾಕ್ಬಿಟ್ಟು ಇದನ್ನು ಅಪ್ಲೋಡ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾಗೆ. ಅದು ಸುಳ್ಳು ಸುದ್ದಿ ಆಗಿರುತ್ತೆ. ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆಯಿಂದ ಇದು ಅಪ್ಡೇಟ್ ಬಂದಿಲ್ಲ, ಇದು ಸುಳ್ಳು ಸುದ್ದಿ ಆಗಿರುತ್ತೆ. ಇದು ಅಪ್ಡೇಟ್ ಬಂದರೆ ನಾನು ನಿಮಗೆ ಟೆಲಿಗ್ರಾಮಲ್ಲಿ ನೀಡ್ತಾ ಬರ್ತಿರ್ತೀನಿ. ಈಗ ಹೊಡೆದೋಗಿ ನೀವು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ತಾ ಬನ್ನಿ. ನಿಮಗೆ ರಿಸಲ್ಟ್ ಡೇಟನ್ನು ಇನ್ನೂ ಕೂಡ ಅನೌನ್ಸನ್ನು ಮಾಡಿಲ್ಲ. ಏಪ್ರಿಲ್ 10ರ ಒಳಗೆ ಯಾವಾಗ ಬೇಕಾದ್ರೂ ಕೂಡ ಅನೌನ್ಸನ್ನು ಮಾಡ್ಬೋದು. ಆ್ಯಂಡ್ ಇದು ಫೇಕ್ ನ್ಯೂಸ್ ಆಗಿರುತ್ತೆ. ಏಪ್ರಿಲ್ 3ನೇ ತಾರೀಕು ರಿಸಲ್ಟನ್ನು ಅನೌನ್ಸ್ ಮಾಡಲ್ಲ, ಇದು ಫೇಕ್ ನ್ಯೂಸ್ ಆಗಿರುತ್ತೆ. ರಾಜ್ಯ ಸರ್ಕಾರದಿಂದ ಮತ್ತು ರಾಜ್ಯ ಶಿಕ್ಷಣ ಇಲಾಖೆಯಿಂದ ಯಾವ ಕೂಡ ಅಪ್ಡೇಟ್ ಬಂದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ವಿಡಿಯೋ ಇಷ್ಟ ಆದರೆ ಹೋಗಿ ಲೈಕ್ ಮಾಡಿ, ಪ್ರತಿಯೊಂದು ವಿಡಿಯೋಗೂ ಸಪೋರ್ಟ್ ಮಾಡ್ತಾ ಬನ್ನಿ. ಥ್ಯಾಂಕ್ ಯು.